ಇದು ಒಂದು ಕುಟುಂಬದ ಕತೆ. ಆ ಕುಟುಂಬ ಒಂದು ಕಾಲದಲ್ಲಿ ಅಥವಾ ಈಗಲೂ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಒಂದು ಪ್ರದೇಶವನ್ನು ಹೆಚ್ಚು ಕಡಿಮೆ ಸಾಮ್ರಾಜ್ಯದ ರೀತಿಯೇ ಕಾಪಾಡಿಕೊಂಡು ಕಟ್ಟಿಕೊಂಡಿದ್ದ ಕತೆ. ಕುಟುಂಬದಲ್ಲಿರುವ ನಾಲ್ವರು ಈಗ ಹೇಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಕಾನೂನಾತ್ಮಕ ಸಮಸ್ಯೆಗಳಿಗೆ ತಗಲಾಕೊಂಡಿದ್ದಾರೆ ಅಂತ. ಇದು ಕುಟುಂಬದ ನಾಲ್ಕನೆಯ ಕತೆ. MLC ಸೂರಜ್ ರೇವಣ್ಣ ವಿರುದ್ಧದ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದ ತನಿಖೆ ತೀವ್ರಗೊಂಡಿದೆ. ಯುವಕನೊಬ್ಬನಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಎದುರಿಸುತ್ತಿರುವ ಸೂರಜ್ ರೇವಣ್ಣ ಅವರನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜುಲೈ 1ರವರೆಗೆ CID ಕಸ್ಟಡಿಗೆ ಕೊಟ್ಟಿದೆ. ಈ ಬೆನ್ನಲ್ಲೇ ನ್ಯಾಯಾಂಗ ಬಂಧನದಲ್ಲಿದ್ದ ಇಲ್ಲಿಯವರೆಗೆ ಸೂರಜ್ರನ್ನು 8 ದಿನದ ಮಟ್ಟಿಗೆ CID ತನ್ನ ವಶಕ್ಕೆ ತೆಗೆದುಕೊಂಡಿದೆ. 1-2 ದಿನದಲ್ಲಿ ಅವ್ರದ್ದು ವೈದ್ಯಕೀಯ ಪರೀಕ್ಷೆ ಮಾಡಿಸ್ಬೋದು. ಹೊಣಸಿಪುರದಲ್ಲಿ ಮಹಾಜರ ಮಾಡ್ತಾರಂತೆ, ಅದು ಮಾಡ್ಬೋದು. ಈ ಮಧ್ಯೆ ಸೂರಜ್ ವಿರುದ್ಧದ ಅಸಹಜ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಕೂಡ ಬರೋ ಹಂಗಿದೆ. ಆತನ ಪರವಾಗಿ ದೂರು ಕೊಟ್ಟಿದ್ದ ವ್ಯಕ್ತಿ, 3ನೇ ವ್ಯಕ್ತಿ ಯಾರು, ಶಿವಕುಮಾರ್ ಅನ್ನುವ ವ್ಯಕ್ತಿ ಈಗ ನಾಪತ್ತೆಯಾಗಿದ್ದಾರೆ. ಅವರ ಮೊಬೈಲ್ ಫೋನು ಎಲ್ಲ ಸ್ವಿಚ್ ಆಫ್ ಆಗಿದೆಯಂತೆ. ಇದು ಅನುಮಾನ ಅಂತ ಎಲ್ಲರದ್ದು ಲೆಕ್ಕಾಚಾರ. ಅಥವಾ ಅವ್ರ ಜೊತೆಲೇ ಇದ್ಕೊಂಡು ಮೋಸಗೀಸ ಮಾಡಿಬಿಟ್ರಾ ಅನ್ನೋದು ಅನುಮಾನದ ಮುಂದುವರಿದ ಭಾಗ. ಆದರೆ ಯಾರು ಈಗ ಸೂರಜ್ ರೇವಣ್ಣ ತನ್ನನ್ನು ದೈಹಿಕವಾಗಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂಬ ಆರೋಪವನ್ನು ಹೊತ್ತು ತಂದಿದ್ದಾರೋ ಸಂತ್ರಸ್ತ, ಆ ವ್ಯಕ್ತಿ, ಈ 3ನೇ ವ್ಯಕ್ತಿ ಯಾರಿದ್ದಾರೆ ಶಿವಕುಮಾರ್, ಅವರೂ ನನ್ನನ್ನು ದುರುಪಯೋಗ ಮಾಡಿದ್ದಾರೆ ಅಂತ ದೂರು ಕೊಡೋಕ್ಕೆ ತಯಾರಿ ಮಾಡಿದ್ದಾರಂತೆ. ದ್ಯಾಟ್ ಈಸ್ ದಿ ಪಾಯಿಂಟ್ ಆ್ಯಕ್ಚುಲಿ. ಸೂರಜ್ ಕೃತ್ಯ ಬಾಯ್ಬಿಟ್ರೆ ಮುಗಿಸ್ಬಿಡ್ತಾರೆ ಅಂತ ಅವ್ನು ಬೆದರಿಕೆ ಹಾಕಿದ್ದ. ಮನೆಗೆ ಹೋಗಕ್ಕೆ ಬಿಟ್ಟಿರಲಿಲ್ಲ, ಲಾಡ್ಜಲ್ಲಿ ಕೂಡ ಹಾಕ್ಬಿಟ್ಟಿದ್ರು. ಆತನ ಮೇಲೆ ಕ್ರಮ ಆಗಬೇಕು ಅಂತ ಸಂತ್ರಸ್ತರ ಹೇಳಿಕೆ ಇದ್ದಂಗೆ ಇದೆ. ಆಲ್ ರೈಟ್, ಏನು ವಾದ? ಸೂರಜ್ ಪರ ಕೋರ್ಟಲ್ಲಿ ಇವತ್ತೇನೋ ನಡೆದಾಗ ಅರ್ಜಿದಾರರಿಗೆ ಅಂದರೆ ಸೂರಜ್ಗೆ ಕಿರುಕುಳ ನೀಡುವ ಉದ್ದೇಶ ಹೊಂದಲಾಗಿದೆ. 2-3 ದಿನ ವಿಚಾರಣೆಗೆ ಕೊಟ್ಟರು ಪರವಾಗಿಲ್ಲ. ಆದರೆ ಘಟನೆ ನಡೆದ ತಕ್ಷಣ ದೂರನ್ನೂ ಕೊಟ್ಟಿಲ್ಲ ಯಾರೋ ಸಂತ್ರಸ್ತ. ಆತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಅನ್ನೋದು ಅವರ ವಕೀಲರ ವಾದ. ಓಕೆ, ದಟ್ಸ್ ಒನ್ ಪಾರ್ಟ್ ಆಫ್ ವಾದ. ಮಾಡಲೇಬೇಕು, ಅವರು ಮಾಡಿರ್ತಾರೆ. ಬೇಡ ಅನ್ನಕ್ಕೆ. CID ವಾದ ಏನು? ದೂರುದಾರನಿಗೆ ಆರೋಪಿಯಿಂದ ಬೆದರಿಕೆ ಇತ್ತು. ಓಕೆ, ಹೀಗಾಗಿಯೇ ದೂರು ನೀಡುವುದು ತಡವಾಗಿದೆ. ಆಲ್ ರೈಟ್, ಘಟನೆ ಹಾಸನದಲ್ಲಿ ನಡೆದಿದೆ, ವಿಚಾರಣೆ ಅಗತ್ಯವಿದೆ, ನಡೀಲೇಬೇಕು. ಫಸ್ಟ್ ಆಫ್ ಆಲ್ ಈ ಕೇಸ್ CID ಯಾಕೆ ಬಂತು ಅಂತಲೇ ನಂಗೆ ಅರ್ಥವಾಗ್ತಿಲ್ಲ. ದಿಸ್ ಇಸ್ ಎ ಕೇಸ್ ವಿಚ್ ಶುಡ್ ಹ್ಯಾವ್ ಬಿನ್ ಹ್ಯಾಂಡಲ್ಡ್ ಬೈ ದ ಲೋಕಲ್ ಪೊಲೀಸ್. ಈಗ ದರ್ಶನ್ ಕೇಸಿನ ಸ್ಥಳೀಯ ಪೊಲೀಸ್ ಠಾಣೆ DCP ACP ಹ್ಯಾಂಡಲ್ ಮಾಡಲಿಲ್ವಾ? ಈ ಕೇಸ್ ಏನಕ್ಕೆ ಬಂತು CIDಗೆ? ಐ ಹ್ಯಾವ್ ನೋ ಐಡಿಯಾ ಏನಕ್ಕೆ ಬಂತಿದ್ದು ಅಂತ. ಇಟ್ಸ್ ಏನಂದ್ರೆ ಎಲ್ಲ ಕೇಸು ತಂದು ನೀವು CID ಮುಂದೆ ಹಾಕೊಳ್ಳೋದಾದ್ರೇನು? ಇಟ್ಸ್ ಎ ಕೇಸ್ ಕುಡ್ ಹ್ಯಾವ್ ಬಿನ್ ಹ್ಯಾಂಡಲ್ಡ್ ಅಪ್ಪ ನನ್ನ ಪ್ರಕಾರ. ಆರ್ ದ ಇನ್ಕೇಪಬಲ್ ಹಾಸನ್ ಪೊಲೀಸ್ ಹಂಗಾರೆ ಅನ್ಫಿಟ್, ಥ್ರೋ ದೆಮ್ ಔಟ್. ಅದನ್ನು ಪ್ರಶ್ನಿಸಿದ ಅಂತ ಅನ್ಸತ್ ನನಗೆ. ಸ್ಥಳ ಮಹಾಜರು, ವೈದ್ಯಕೀಯ ಪರೀಕ್ಷೆ, ಅದೆಲ್ಲ ಪ್ರೊಸೀಜರ್ಸು ಮಾಡಲೇಬೇಕು ಯಾವುದೇ ಕೇಸ್ಗೆ. ಅವರ ವಾಟ್ಸಪ್ ಪರಿಶೀಲನೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಇರ್ಬೋದು, ಬೆದರಿಕೆ ಇದೆ, ಸಾಕ್ಷ್ಯ ಸಂಗ್ರಹ ಮುಖ್ಯ, ಎಲ್ಲನೂ ಮಾಡ್ಬೋದು. ಬಹಳ ದೊಡ್ಡ ಸಾಕ್ಷ್ಯ ಸಂಗ್ರಹ ಇದರಲ್ಲಿ ಇದ್ದಂಗಿಲ್ಲ, ಕಾಣಿಸ್ತಿಲ್ಲ. ಕೃತ್ಯ ನಡೆದ ಆರೋಪಿ ವಾದನ ಜಪ್ತಿ ಮಾಡಬೇಕು, ದ್ಯಾಟ್ಸ್ ಆಲ್ ಓಕೆ. ವಿಚಾರಣೆ ಮಾಡಬೇಕು, 14 ದಿನದ ಕಸ್ಟಡಿ ಬೇಕು ಅಂದರು ಕೋರ್ಟು. ಅಲ್ರಿ, ಈಗಾಗಲೇ ನೀವು ಅವ್ರ ಆರೋಪಿದು ಹೇಳಿಕೆ ಪಡ್ಕೊಂಡಿದ್ದೀರಿ, ಅವರ ಮನೆಯ CCTV ದೃಶ್ಯಗಳನ್ನು ಪಡ್ಕೊಂಡಾಗಿದೆ. ಇದಾದಮೇಲೆ ಇನ್ನು 14 ದಿನದ ಕಸ್ಟಡಿ ಹಿಡ್ಕೊಂಡು ಏನರಪ್ಪ ಮಾಡ್ತೀರಿ? ಒಂದು ವಾರ ಕೊಡ್ತೀನಿ ತಗೊಳ್ಳಿ ಅಂದ್ಬಿಟ್ಟು ಜುಲೈ 1ರವರೆಗೆ ದಯಪಾಲಿಸಿದ್ದಾರೆ. ಸರ್, ಇಲ್ಲಿ ಟ್ರ್ಯಾಪು ಮತ್ತೊಂದು, ಒಬ್ಬ ವ್ಯಕ್ತಿ ಈ ಥರದ್ದು ಏನೋ ಷಡ್ಯಂತ್ರ ನಡೀತಾ ಇದೆ ಅಂದರೆ ಟ್ರ್ಯಾಪ್ ಯಾಕೆ ಆಗಬೇಕು ಸರ್? ಅದು ಬೇರೆ ವಿಚಾರ. ಅದೇನೋ ಆಯಿತು, ಟ್ರ್ಯಾಪ್ ಆದಾಗ ಈ ವ್ಯಕ್ತಿ ಟ್ರ್ಯಾಪೇ. ಅದು ಯಾಕಾಗಿದೆ ಏನಾಗಿದೆ ಅಂತ ನನ್ನ ಕೈ ಗೊತ್ತಾಗಲ್ಲ ಅದು ಹೇಳಕ್ಕೆ. 377 ಅಂದರೆ ಪುರುಷರ ನಡುವೆ ನಡೆಯಬಹುದಾದಂತಹ ಲೈಂಗಿಕ ಚಟುವಟಿಕೆಯ ಆರೋಪವನ್ನು ಹಿಡ್ಕೊಳ್ಳುವಂತಹ ಸೆಕ್ಷನ್ನು. ಕರೆಕ್ಟ್, ಅಗ್ರೀಡ್. ಸೀರಿಯಸ್ ಕೇಸ್ ಇದು. 1980ರ ಮಧ್ಯಭಾಗ ದಾಟಿದ ನಂತರ, ಲೇಟರ್ ಪಾರ್ಟ್ ಆಫ್ 80sಲ್ಲಿ ಈ ರಾಜ್ಯದ ಅತಿ ದೊಡ್ಡ ಒಂದು ಮಠದ ಸ್ವಾಮೀಜಿಯ ಮೇಲೆ ಇದೇ ಆರೋಪ ಬಂದಿದ್ದು ನೋಡಿದ್ದೀವಿ, ಒಬ್ಬರ ಮೇಲೆ. ಆ ನಂತರದಲ್ಲಿ ಬೇರೆ ಆರೋಪಗಳು ಇತ್ತೀಚೆಗೆ ಯಾವುದೋ ಮಟ್ಟದಲ್ಲಿ ಬಂದಿದ್ದು ನೋಡಿದ್ದೀವಿ. ಬಟ್ 77 ಅಲ್ಲ, ಬೇರೆ.
ನನಗಿಲ್ಲಿ ಅರ್ಥವಾಗದೇ ಇರೋದು ಈಗ ಈ ಕೇಸಲ್ಲಿ ಯಾತಕ್ಕೆ CIDಗೆ ಹೋಗ್ತಾ ಇದೆ ಇದು ನಂಗೆ ಗೊತ್ತಿಲ್ಲ. ಹಾಂ ಸರ್. ಈ ಪ್ರಕರಣದಲ್ಲಿ ನನ್ನ ಸಹೋದ್ಯೋಗಿಗಳು ನನಗೆ ಕೊಟ್ಟಿರುವ ಮಾಹಿತಿಗಳಲ್ಲಿ ಎಕ್ಸ್ ಸಂತ್ರಸ್ತ ವೈ ಸೂರಜ್ ಮೇಲೆ ದೂರು ಕೊಟ್ಟಿದ್ದಾನೆ. ಹೌದು. ಬಟ್ ಸಂತ್ರಸ್ತ ಕೊಟ್ಟಿರುವ ಯಾವುದೇ ದಾಖಲೆಗಳಲ್ಲಿ ಅಥವಾ ಸಾಕ್ಷ್ಯದಲ್ಲಿ ಮುಂದೇನಾರು ಅವ್ರ ಹತ್ರ ಇದ್ರೂ ಗೊತ್ತಿಲ್ಲ ನನಗೆ. ಸದ್ಯಕ್ಕೆ ಅವರಿಬ್ಬರು ಈ ರೀತಿಯ ಚಟುವಟಿಕೆ ಆಗಿರಬಹುದು ಅಥವಾ ಆಗಿದೆ ಅಥವಾ ಮಾತಾಡಿದ್ದಾರೆ ಇಂತಹ ವಿಚಾರದಲ್ಲಿ ಇವನ್ ಆನ್ ವಾಟ್ಸಪ್ ಅನ್ನೋದೇ ಕಾಣಿಸ್ತಾ ಇಲ್ಲ. ಅಂದ್ರೆ ಆಪ್ತಂದು ಮತ್ತೆ ಆಪ್ತ 1000 ಇರ್ಬೋದು, ಯಾರೋ ಆಪ್ತ ಮಾಡಿದ್ದಕ್ಕಿಲ್ತಲ್ಲ, ನನಗೆ ಅರ್ಥ ಆಗದೆ ಇರೋದು. ಸೊ ವಾಟ್ ಇಸ್ ದ ಕನೆಕ್ಷನ್ ನಂಗೆ ಅರ್ಥ ಆಗ್ತಿಲ್ಲ. ಈ ಕೇಸ್ ನಂಗೆ ಅರ್ಥ ಆಗ್ತಿಲ್ಲ ಆ್ಯಕ್ಚುಲಿ. ಇದು ಯಾವ ಕನೆಕ್ಷನ್ ಇದು? ಇಫ್ ಸಂಬಡಿ ಕಮ್ಸ್ ನಾಳೆ ಟಪಕ್ಕಂತ ಯಾರೋ ಬಂದು ಇವ್ರು ಆಪ್ತ ನನಗೆ ಹೇಳಿದ್ದ, ಹಾಗಾಗಿ ಇವ್ರು ನನಗೆ ತೊಂದರೆ ಮಾಡಿದ್ದಾರೆ ಅಂತ ದೂರು ಕೊಟ್ಬಿಟ್ರೆ ಅರೆಸ್ಟಿಂಗ್ ಆಗತ್ತದು. ನನಗೆ ಅರ್ಥ ಆಗ್ತಿಲ್ಲ ಈ ಕೇಸಲ್ಲಿ. ಲುಕ್ಸ್ ಲೈಕ್ CID ಎಗೈನ್ ಅರ್ಜೆನ್ಸಿಗೆ ಹೋದಂಗೆ ಇದೆ ಇದರಲ್ಲಿ. ಎಗೈನ್ ಸಾಕ್ಷ್ಯಗಳನ್ನು ಬಂದೋಬಸ್ತ್ ಮಾಡಿದ್ರಾ ಇಲ್ಲವಾ ಅಂತ ನನಗೆ ಅನುಮಾನ ಇದೆ. ಗೊತ್ತಿಲ್ಲ ಅವ್ರ ಹತ್ರ ಏನಾದ್ರು ಇದ್ರೆ. ಆಮೇಲೆ ಇಲ್ಲದೇ ಇದ್ರೆ ಅದನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ ನಿಮ್ಮ ಹತ್ರ ಏನೂ ಇಲ್ಲದೆ ಹೋಗ್ಬಿಟ್ರೆ ಥರ್ಡ್ ಪಾರ್ಟಿ ಯಾರೊಬ್ರು ಅವ್ರಿಗಾಗಿರ್ಬೋದು ಪಾಪ, ಏನೋ ಒಂದು ಸಮಸ್ಯೆ, ಈಗ ಏನೋ ಒಂದು ಆಗಿರ್ಬೋದು ಅವ್ರಿಗೆ ಸಮಸ್ಯೆ. ಅದನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೇನು ಇಲ್ದಿದ್ದಾಗ ಥರ್ಡ್ ಪಾರ್ಟಿ ಆಗಿಬಿಡುತ್ತಲ್ಲ, ಸಂಬಂಧ ಏನು ಅಂತ ಕೇಳಿದ್ರೆ ಏನು ಹೇಳ್ತೀರಿ ನಾಳೆ? ಓಕೆ, ಆ ಪ್ರಶ್ನೆ ಉದ್ಭವಿಸಿದೆ. ನನಗನ್ಸಿದ್ದು ಇದ್ರ ಮೇಲೆ ನಾಳೆ ಏನಾದ್ರು ವಾಟ್ಸಪ್ ಏನಾದ್ರು ಒಂದು ವಿಡಿಯೋನೋ, ಈಗ ಪ್ರಜ್ವಲ್ ರೇವಣ್ಣನ ಕೇಸಲ್ಲೂ ವಿಡಿಯೋ ಬಂದಾಗಲೂ ನಾನು ವಾಸ್ ಆಸ್ಕಿಂಗ್ ದ ಸೇಮ್ ಕ್ವಶನ್, ವೇರ್ ಈಸ್ ಹೀ ಇನ್ ದ ವಿಡಿಯೋ? ಇಲ್ಲ. ಹಾಗಾಗಿ ನಾಳೆ ಏನಾಗುತ್ತೆ ನಮಗೆ ಗೊತ್ತಿಲ್ಲ ಇನ್ನು. ಹಾಗೆ ಇದ್ರಲ್ಲಿ ಈಗ ಇದೊಂದು ವಿಡಿಯೋನೋ ಅಥವಾ ಏನೋ CCTV ಇದು ಮತ್ತೊಂದು ಅಥವಾ ವಾಟ್ಸಪ್ಪಲ್ಲಿ ಏನಾದ್ರು ಇರೋದು, ಈ ಥರದ್ದೆಲ್ಲ ಪ್ರಕ್ಯೂರ್ ಆಗಿದ್ರು ಓಕೆ, ಇಲ್ಲದೇ ಇದ್ರೆ ಥರ್ಡ್ ಪಾರ್ಟಿ ದೂರ ಆಗುತ್ತೆ. ಇನ್ಯಾವ ಮಧ್ಯದಲ್ಲಿ ಒಬ್ಬನ ಹೆಸರು ತೋರಿಸಿದ್ರೆ ಅವನು ಏನು ಬೇಕಾದ್ರೂ ಮಾಡಿರ್ಬೋದು, ಯಾರ್ದೋ ಹೆಸರು ಹೇಳ್ಕೊಂಡು. ಈಗ ನನ್ನ ಹೆಸರು ಹೇಳ್ಕೊಂಡು ಯಾರೋ ಹೋಗ್ಬಿಟ್ಟು ಏನೋ ಮಾಡಿಬಿಟ್ರೆ ನಾನು ಏನು ಮಾಡಲಿ ಅದಕ್ಕೆ? ಈಗ ಅದಕ್ಕೆ ಮೆಡಿಕಲ್ ಟೆಸ್ಟ್ ಕೂಡ ಸಾಕ್ಷ್ಯವಾಗಬಹುದು. ದಾಟ್ಸ್ ಎ ಪಾಯಿಂಟ್. ಬಟ್ ದಟ್ ಮೆಡಿಕಲ್ ಟೆಸ್ಟ್ ವಿಲ್ ಹ್ಯಾವ್ ಟು ಬಿ ಫರ್ದರ್ ಎಸ್ಟಾಬ್ಲಿಷ್ಡ್ ಕನೆಕ್ಟೆಡ್ ಟು ದಿ ಅಕ್ಯೂಸ್ಡ್ ಅಂತಾನೆ ಆಗಬೇಕು. ಅದು ಲಿಂಕ್ ಆಗಬೇಕು. ಹಾಂ, ನನಗೆ ಇದೊಂದು ಸ್ವಲ್ಪ ಗೋಜಲಾಗ್ತಿರೋಂಗಿದೆ, ಆಗಿದ್ದಂಗೆ ಇದೆ ಈ ಕೇಸಲ್ಲಿ. ಎಗೈನ್ CID ಅರ್ಲಿ ಜಂಪ್ ಮಾಡ್ತಿದ್ದಾರಾ ಅಂತ ಅನಿಸುತ್ತೆ. ಬಟ್ ಕೇಸು ಭಾಳ ಸೀರಿಯಸ್ ಆದ್ದರಿಂದ ನಾಳೆ ವಿ ವಿಲ್ ಸಿ 1 or 2 ಡೇಸ್ನಲ್ಲಿ ವಾಟ್ ಟೈಪ್ ಆಫ್ ಇನ್ವೆಸ್ಟಿಗೇಷನ್ ವಿಲ್ ಹ್ಯಾಪನ್. ಪ್ರಜ್ವಲ್ ಕೇಸಲ್ಲಿ ವಿಡಿಯೋ ಇವ್ರೇನು ವ್ಯಾನಿಷ್ ಆಗಿಲ್ವಲ್ಲ ಪ್ರಜ್ವಲ್ ಥರ? ಇಲ್ಲ, ಅವರೇ ಹೋಗಿದ್ದಾರೆ ಠಾಣೆಗೆ. ಹಂಗಿದ್ದಾಗ ಏನಿದು ನಂಗೆ ಅರ್ಥವಾಗ್ತಿಲ್ಲ. ಅವ್ರ ಹತ್ರ ಏನಾದ್ರು ದಾಖಲೆ ಇರಬಹುದೇನೋ. ಪ್ರಜ್ವಲ್ ಕೇಸಲ್ಲಿ ವಿಡಿಯೋ ಲೀಕ್ ಮಾಡಿದವನು ಈಗ ಎಸ್ಕೇಪು, ಈ ಕೇಸಲ್ಲಿ ದೂರು ಕೊಟ್ಟವನು ಈಗ ಎಸ್ಕೇಪು. ಪ್ರಜ್ವಲ್ ಕೇಸಲ್ಲಿ ವಿಡಿಯೋ ಕೊಟ್ಟು ಎಸ್ಕೇಪ್ ಆಗಿರೋನು ಕಣ್ಣು ಮುಂದೆ ಇದ್ರು, ಇವ್ರು ಹಿಡಿದಿಲ್ಲ, ಅದಕ್ಕೆ ಇವರೊಂದು ದಿನ ಉತ್ತರ ಕೊಡಲೇಬೇಕು, ಕೊಡಬೇಕಾಗತ್ತೆ. ಪ್ರಜ್ವಲ್ದು ಏನಾಗತ್ತೋ ಬಿಡುತ್ತೋ, ಅದು ಕಚಡ ಕೆಲಸ ಮಾಡಿದ್ರೆ ಅನುಭವಿಸ್ಕೋಬೇಕು, ಅದನ್ನ ಪ್ರಶ್ನೆ ಬೇರೆ. ಬಟ್ ದೇ ವಿಲ್ ಹ್ಯಾವ್ ಟು ಆನ್ಸರ್ ದಿಸ್ ಒನ್ ಡೇ. ಈ ಪ್ರಕರಣದಲ್ಲಿ ಒಂದು ದೂರುದಾರ ಈಗ ನಾಪತ್ತೆ ಆಗಿದ್ದಾನೆ. ಪೊಲೀಸ್ನವರು ಮೇ ಬಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನ್ಸತ್ತೆ ಅವ್ನು ನಾಪತ್ತೆ ಆಗ್ತಾನೆ ಅಂತ. ಹಾಗಾಗಿ ನಾಪತ್ತೆ ಆಗಿರ್ಬೋದು. ಆಲ್ ರೈಟ್, ಅವನು ಲೊಕೇಟ್ ಮಾಡಬೇಕಷ್ಟೇ, ನೀವು ಬೇರೆ ದಾರಿ ಇಲ್ಲ ನಿಮಗೆ, ಲೊಕೇಟ್ ಮಾಡ್ತಾರೆ. ಪ್ರಜ್ವಲ್ ಕೇಸಲ್ಲಿ ವಿಡಿಯೋ ಹಂಚಿರೋ ಮೂಲ ಯಾರು ಅನ್ನುವುದಕ್ಕೆ ಈ ರಾಜ್ಯಕ್ಕೆ ಇನ್ನೂ ಉತ್ತರ ಕೊಟ್ಟಿಲ್ಲ. ನೀದರ್ CID ನರ್ ಗವರ್ಮೆಂಟ್ ಇನ್ನೂ ಉತ್ತರ ಕೊಟ್ಟಿಲ್ಲ. ನೀವು ಯಾರು ಹಂಚಿದ್ದು, ಆ ಕಚಡ ಕೆಲಸ ಮಾಡಿದ್ದಂತಹ ಕಂತ್ರಿ ಯಾವನು, ಉಳಿದವ್ರನ್ನ ಅರೆಸ್ಟ್ ಮಾಡೋದ್ರಲ್ಲಿ ತೋರಿದ ಯಾವನು ಇಲ್ಲಿವರೆಗೂ ಮುಟ್ಟು ಇಲ್ಲ, ಟಚ್ಚು ಮಾಡಿಲ್ಲ, ನೀವು ನಡೆಸೂ ಇಲ್ಲ ಅದನ್ನ. ಈ ಪ್ರಕರಣದಲ್ಲಿ ಥರ್ಡ್ ಪಾರ್ಟಿ ದೂರಿಗೆ ಬಂದಾಗ ಅರೆಸ್ಟ್ ಮಾಡೋ ಆತ್ರ, ಅದರಲ್ಲಿ ನೇರವಾಗಿ ಆರೋಪ ಇದ್ದವನನ್ನು ಯಾಕಿನ್ನೂ ಅರೆಸ್ಟ್ ಮಾಡಿಲ್ಲ ಅದರಲ್ಲಿ? ಐ ಡೋಂಟ್ ನೋ. ನನಗೆ ಅದಕ್ಕೆ ಅನಿಸಿದ್ದು ಈ ಎರಡೂ ಪ್ರಕರಣದಲ್ಲಿ ಅನಿಸೋದು ಸಮ್ವೇರ್ ಒಂದು ಅರ್ಜೆನ್ಸಿ ಫ್ಯಾಕ್ಟರ್ ಇದ್ದಂಗಿದೆ. ಬಟ್ ಅವ್ರ ಹತ್ರ ದಾಖಲೆ ಏನು ಬರುತ್ತೋ ಏನೋ ನಾಳೆ ಗೊತ್ತಾಗತ್ತೆ ಕೋರ್ಟಲ್ಲಿ. ಇನ್ನು ರಾಜಕೀಯ ಷಡ್ಯಂತ್ರ ಅಂತ ನಿನ್ನೆ ದೇವೇಗೌಡರ ಕುಟುಂಬ ಹೇಳಿತ್ತು. ಇದಕ್ಕೆ ಕಾಂಗ್ರೆಸ್ ನಾಯಕರು ಸಿಟ್ಟಾದ್ರು. DK ಸುರೇಶ್ ಅವರು ಬೇರೆಯವರ ಕಡೆ ಬೊಟ್ಟು ಮಾಡೋದು ಅವರಿಗೆ ಅಭ್ಯಾಸವಾಗ್ಬಿಟ್ಟಿದೆ ಬಿಡಿ ಅಂತಂದ್ರು. ಉಳಿದವರು ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡೋಣ. ಕೇಂದ್ರ ಸಚಿವರಾಗಿ ನಮ್ಮ ಕುಟುಂಬ ಮುಗಿಸ್ತಾರೆ, ನಮ್ಮ ಕುಟುಂಬ ಮುಗಿಸೋಕ್ಕಿಂತ ಅದು ಮಾಡ್ತಾರೆ ಅಂತ ಎದ್ರಾಗ ರಾಜಕೀಯ ಷಡ್ಯಂತ್ರ ಐತಿ ಅಂತ ಇಂಥದ್ದೆಲ್ಲ ಮಾಡಿದವ್ರನ್ನ ಬಿಟ್ಟರೆ ಒಳ್ಳೆಯವರು, ಸರ್ಕಾರ ಒಳ್ಳೆಯದು. ಇಲ್ಲ ಪ್ರಜ್ವಲ್ ಮಾಡೋದು ಭಾಳ ಕರೆಕ್ಟಾಗಿದೆ ಅಂತ ಬೇಕಾದ್ರೆ ಹೇಳಿ, ಸುರೇಶ್ ಮಾಡೋದು ಭಾಳ ಕರೆಕ್ಟಾಗಿದೆ ಅಂತ ಹೇಳಿ. ಇಲ್ಲ ಇಂಥ ಒಳ್ಳೆ ಕೆಲಸ ಮಾಡಿದ ನಮ್ಮ ಹುಡುಗರ ಮೇಲೆ ಇವ್ರು ಕೇಸ್ ಹಾಕಿ
ಸೂರಜ್ ರೇವಣ್ಣ ತಪ್ಪು ಮಾಡಿದ್ರು ನನಗೆ ಗೊತ್ತಿಲ್ಲ. ಸೆಕ್ಷನ್ 377 ಸಲಿಂಗ ಕಾಮಿಗಳಾಗಿದೆ, ಅದೇನು ಕಾನೂನು ಬಾಹಿರ ಏನಲ್ಲ, ಸ್ಟ್ರೈಕ್ ಡೌನ್ ಮಾಡಿದ್ದಾರೆ. ಆದರೆ ಒತ್ತಡ ಮಾಡಿ ಕಿರುಕುಳ ಕೊಟ್ಟು ಲೈಂಗಿಕ ನೋಡ್ರಿ, ಅದು ದೇವೇಗೌಡರ ಕುಟುಂಬ, ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬ. ಅವ್ರ ಬಗ್ಗೆ ನೀವು ಯಾರು ಮಾತಾಡಬೇಡಿ. ನಾವು ಮಾತಾಡಿದ್ರೆ ತಪ್ಪಾಗ್ತದೆ. ಎಂತಕ್ಕೆ ಹೇಳಿದಾರೋ ಗೊತ್ತಿಲ್ಲ. ಯಾರನ್ನ ದೃಷ್ಟಿ ಯಡಿಯೂರಪ್ಪ ಅವ್ರ ಕೇಸ್ ಮುಚ್ಚಾಕಕ್ಕೆ, ಪ್ರಜ್ವಲ್ ರೇವಣ್ಣ ಕೇಸು, ಸೂರಜ್ ರೇವಣ್ಣ ಕೇಸು ಎಲ್ಲ ಮುಚ್ಚಾಕ್ಲಿಕ್ಕೆ ಏನೋ ಒಂದು ಎಕ್ಸ್ಕ್ಯೂಸ್ ಬೇಕಾಗಿದೆ, ಮಾಡ್ತಾ ಇದ್ದಾರೆ. ಏನೇನು ಆಗ್ತಾ ಇದೆ ಪ್ರಸ್ತುತ ವಾತಾವರಣದಲ್ಲಿ ಏನಿದೆ ಅದು ಮಾತಾಡಲಿ. ಅಲ್ಲ, ಇವರು ಸೂರಜ್ ವಿಚಾರವಾಗಿ ಪ್ರಿಯಾಂಕ ಖರ್ಗೆ ಏನು ಬೇಕಾದ್ರೂ ರೆಸ್ಪಾನ್ಸ್ ಕೊಡ್ಬೋದು, BJP ಮೌನ ಅಂತಂದರೆ. ಹಾಗಾದ್ರೆ ಈಗ ಅಲ್ಲಿ ಹೂಚ್ ಟ್ರಾಜಿಡಿ ಆಗಿದೆಯಲ್ಲ, ಕಳಬಟ್ಟಿ ಇದು DMK ಇದರಲ್ಲಿ, ಯಾಕೆ ಕಾಂಗ್ರೆಸ್ ಯಾಕೆ ರಿಯಾಕ್ಟ್ ಮಾಡಲ್ಲ? ಅಲ್ಲಿ ಇದು ಒಂದು ವೈರಸ್. ಇದು ಇವ್ರನ್ನ ಕೇಳಿದ್ರೆ ಅವ್ರನ್ನ ಕೇಳು ಅನ್ನೋದು, ಅವ್ರನ್ನ ಕೇಳಿದ್ರೆ ಅವ್ರು ಯಾಕೆ ಮಾತಾಡ್ತಿಲ್ಲ, ನೀವು ಯಾಕೆ ಮಾತಾಡಲ್ಲ ಅಂದರೆ ಯಾರೂ ಇಲ್ಲ. ತಿಮ್ಮಾಪುರ ಹೇಳಿದ್ದು ನನಗೆ ಓಕೆ ಅನ್ನಿಸ್ತು, ತಪ್ಪು ಮಾಡಿರೋ ವಿಷಯವಾಗಿ. ಎಕ್ಸಾಕ್ಟ್ಲಿ. ನನಗಿದ್ರಲ್ಲಿ ಬಹಳ ದೊಡ್ಡ ಷಡ್ಯಂತ್ರ ರೂಪಗಳೇನು ಕಾಣಿಸಿಲ್ಲ ಇನ್ನೂ. ಒಂದು ಆರೋಪ ಬಂದಿದೆ, ಅದನ್ನ ತನಿಖೆ ಮಾಡಿ. ಎಕ್ಸಾಕ್ಟ್. ಹಾಗಾದ್ರೆ ತನಿಖೆನೇ ಮಾಡಬಾರ್ದಾಗಿತ್ತೇನು? ಒಂದು ರಾಜಕೀಯ ಕುಟುಂಬ ಅಂದ ತಕ್ಷಣ ಮತ್ತೆ ಓಕೆ, ತನಿಖೆ ಮಾಡ್ಬೋದು. ಈಗ ಸೂರಜ್ ಕೇಸಲ್ಲಾದರೂ ಹಿ ವಾಸ್ ಅಪಿಯರಿಂಗ್ ಬಿಫೋರ್ ದ ಪೊಲೀಸ್, ವ್ಯಾನಿಷ್ ಆಗಿಲ್ಲ, ಅಬ್ಸ್ಕಾಂಡರ್ ಅಲ್ಲ. ಹೌದು. ಪ್ರಜ್ವಲ್ ಕೇಸಲ್ಲಿ ಅದೂ ಅಲ್ಲ, ಹಿ ವಾಸ್ ಎನ್ ಅಬ್ಸ್ಕಾಂಡರ್. ಏನು ಮಾಡಬೇಕಾಗಿತ್ತು ಒಂದು ಸರ್ಕಾರ ಆಗಲಿ, ಒಂದು ಪೊಲೀಸ್ ವ್ಯವಸ್ಥೆ ಆಗಲಿ? ಅವ್ರು ಮಾಡಿರೋದು ಸರಿನೋ, ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಿರೋದು ಸರಿನೋ ಇಲ್ಲ, ಬೇರೆ ವಿಚಾರ, ಅದು ಚರ್ಚೆಗೆ ಬರುತ್ತೆ. ಅದು ಮತ್ತೆ ಒಂದು ಕೈಡಿಗೆ ಮಾಡ್ತಿದ್ದಾರಾ, ಅದನ್ನು ಹಂಚಿದ್ದಂತಹ ಕಚಡಗಳನ್ನು ಆಚೆ ಬಿಟ್ಟಿದ್ದಾರಾ, ಯಾರು ಅದನ್ನು ಬಿಟ್ಟಿರೋದು, ಅದರ ಆಸಕ್ತಿ ಯಾರದ್ದು, ಆ ಪೆನ್ ಡ್ರೈವ್ಗಳನ್ನು ಪ್ರಜ್ವಲ್ ಕೇಸಲ್ಲಿ ಹಂಚಿದ್ದಂಥವನಿಗೆ ರಕ್ಷಣೆ ಯಾರದ್ದು, ಇದಕ್ಕೆಲ್ಲ ಉತ್ತರ ಕೊಡಬೇಕು ರಾಜ್ಯದ ಜನಕ್ಕೆ. ಬಟ್ ಮಾಡಲೇಬೇಡಿ ನೀವೇನು ಅಂತಂದರೆ ಹೇಗೆ? ಏನು ಷಡ್ಯಂತ್ರ ಪಡ್ಯಂತ್ರ ಏನು ಕಾಣಿಸಿಲ್ಲ. ದಿನೇಶ್ ಅವ್ರು ಹೇಳ್ದಂಗೆ 377 ಇಸ್ ನಾಟ್ ಎ ಕ್ರೈಮ್. ಅದಕ್ಕೆ ಅವಕಾಶ ಇದೆ. ಬಟ್ ಬಲವಂತ ಆಮಿಷದಲ್ಲಿ ಆಗಬಾರದು. ಯಾವುದೇ ಅತ್ಯಾಚಾರದ ಪ್ರಕರಣ ಇದ್ದಂಗೆ, ಅತ್ಯಾಚಾರ ಪ್ರಕರಣಗಳಲ್ಲೂ ಕೆಲವೊಮ್ಮೆ ಅತ್ಯಾಚಾರ ಪ್ರಕರಣ ಎಂದು ಬಂದಾಗ ಅದು ವಿತ್ ಕನ್ಸೆಂಟ್ ಅಂತ ಆಗೋಗಿರುತ್ತೆ, ಹಾಗಾದ ಅತ್ಯಾಚಾರ ಆಗಲ್ಲ. ಹಾಗಾಗಿ ಇದು ತಪ್ಪು ಅದು ಅಂತಲ್ಲ. ಕ್ವಶನ್ ಈಸ್ ಅಂಡರ್ ವಾಟ್ ಸರ್ಕಮ್ಸ್ಟೆನ್ಸಸ್, ಯಾವ ಪರಿಸ್ಥಿತಿಯಲ್ಲಿ ಅದು ನಡೆದಿದೆ ಅನ್ನೋಂಥದ್ದು ಕ್ವಶನ್. ನನ್ನ ಕ್ವಶನ್ ಈಸ್, ಮೇಲ್ನೋಟಕ್ಕೆ ಮಾಧ್ಯಮಗಳಿಗೆ ಲಭ್ಯವಿರುವ ಸಾಕ್ಷ್ಯದಲ್ಲಿ ಲಿಂಕೇಜ್ ಏನು ಅನ್ನೋದು ಗೊತ್ತಾಗ್ತಿಲ್ಲ. ಯಾರೋ ಮಾಡಿದ್ರು, ಅವ್ರು ನಾಳೆ ಹೇಳ್ಬೋದು ನನಗೇನ್ರಿ ಸಂಬಂಧ, ಅದು ನೀವು ವಾಟ್ಸಪ್ಪಲ್ಲಿ ಚಾಟಲ್ಲಿ ಹೇಳಿಲ್ವಾ, ಎಲ್ಲ ಚೆನ್ನಾಗಿ ನೋಡ್ಕೋತೀನಿ ಸುಮ್ಮನಿರಪ್ಪ ಅಂತ. ಹೌದಪ್ಪ, ನನ್ನ ಕೈಲಿ ಆಗಲಿಲ್ಲಪ್ಪ, ಯಾಕೆ ಹಿಂಗೆ ಮಾಡ್ತಾಯಿದ್ದೆ, ಹೌದಪ್ಪ ಕೆಲಸ ಕೇಳಿದ್ದ ಹಿಂಗೆ ಅಂದಿದ್ದೆ, ಇದೇಂತಿ ಹಂಗಂತೀರಿ. ದೈಹಿಕ ಚಟುವಟಿಕೆಗೆ ಸಂಬಂಧಪಟ್ಟಂತೆಯೇ ವಾಟ್ಸಪ್ಪಲ್ಲೂ ಇದ್ರೆ ಒಂದು ಪ್ರಶ್ನೆ ಬೇರೆ ಅದಾವಾಗ. ಇದ್ರ ಹೇಗೆ ಅಂತ ಕೇಳ್ಬೋದು ಅವ್ರು ನಾಳೆ. ಅದನ್ನು ನನಗೇನು ಸಂಬಂಧ ಇದು? ನಿಮ್ಮ ಆಪ್ತ, ನನ್ನ ಆಪ್ತ 1000 ಮಾಡ್ಬೋದು ನನ್ನ ಹೆಸರಲ್ಲಿ, ಮಾಡಿದ್ದೆಲ್ಲ ಸರಿ ಅಂತ ಹಾಗಿದ್ದಂಗೆ ಇದೆ, ಗೊತ್ತಿಲ್ಲ. ವಿಲ್ ಸಿ. ಇನ್ನು ಪ್ರಜ್ವಲ್ ರೇವಣ್ಣ ಜೈಲಿಗೆ ಹೋದರು. ಅದು ಯಾವುದೋ ರಾಜಕಾರಣಿ ಮಹಿಳೆ ಎಂಬ ವಿಚಾರದಲ್ಲಿ ಮಾಡಿದ ಕೇಸಲ್ಲಿ ಜೈಲಿಗೆ ಹೋದರು. ಅವ್ರನ್ನ ಜುಲೈ 8ರವರೆಗೂ ನ್ಯಾಯಾಂಗ ಬಂಧನಕ್ಕೇನೋ ಕೊಟ್ಟಿದ್ದಾರೆ ಈಗ ಕೋರ್ಟು. ಪರಪ್ಪನಗ್ರಹದಲ್ಲಿದ್ದಾರೆ. 4ನೇ ಪ್ರಕರಣದಲ್ಲಿ ಲೈಂಗಿಕ ದೌರ್ಜನ್ಯ ಆರೋಪ ಎದುರಿಸಿರುವ ಪ್ರಜ್ವಲ್ನ ಮತ್ತೊಮ್ಮೆ ಬಾಡಿ ವಾರೆಂಟ್ ಮೂಲಕ ನಾಳೆ ವಶಕ್ಕೆ ಪಡೆಯೋಕ್ಕೆ SIT ತಯಾರಿ ಮಾಡ್ತಾ ಇದೆ. ಎಕ್ಸ್ಪೆಕ್ಟೆಡ್ ಇದು. ಈ ಎಲ್ಲ ಪೊಲೀಸ್ ಕಸ್ಟಡಿಗೆ 6 ದಿನ 4 ದಿನ ಇವ್ರು ತಗೋತಿರೋದ್ರಿಂದ ಭಾಳ ದೊಡ್ಡ ಲಾಭ ಆಗಿದೆ ಅಂತೇನಿಲ್ಲ. ಪ್ರೊಸೀಜರಲ್ಲಿ ಅಲ್ಲೊಂದು ಮಾಜರ್ ಮಾಡಿದ್ದೀವಿ, ಇಲ್ಲೊಂದು ಮಾಜರ್ ಮಾಡಿದ್ದೀವಿ ಅಂತಲೇ ತೋರಿಸ್ತಿದ್ದಾರೆ ಇವ್ರುಗಳು. ಬಟ್ ಕೋರ್ ಏನು, ಪ್ರೈಮರಿ ಇಶ್ಯೂ ಏನು, ವಿಡಿಯೋ ಯಾರದ್ದು ಮತ್ತು ಯಾರ ಮೊಬೈಲ್ದು, ಹಾಗೂ ವಿಡಿಯೋದಲ್ಲಿ ಈ ಆರೋಪಿಯ ಪಾತ್ರ ಏನು ಬರಬೇಕು, ಅದಕ್ಕೇನು ಸಾಕ್ಷ್ಯ ಸಂಗ್ರಹವಾಗಿದೆಯೋ ಬಿಟ್ಟಿದೆಯೋ ನಂಗೆ ಗೊತ್ತಿಲ್ಲ. ಈ ಫೋಟೋ ಕ್ಯಾಮ್ರಾ ಮಹಾಜರ್ ಆಟಗಳನ್ನು ಯಾರು ಬೇಕಾದ್ರೂ ಮಾಡ್ಕೋಬೋದು, ಅದೇನು ದೊಡ್ಡ ಕೆಲಸ ಅಲ್ಲ. ಅದು ಆರೋಪಿನ ಕರ್ಕೊಂಡು ಹೋಗೋದು, ಮಹಾಜರ್ ಜಾಗದಲ್ಲಿ ನಿಲ್ಲಿಸೋದು, ಎಲ್ಲರೂ ಕ್ಯಾಮ್ರಾ ತೆಗಿತಾ ಇರ್ತಾರೆ, ಬರ್ತಾ ಇರುತ್ತೆ, ಅದು ದೊಡ್ಡದಲ್ಲ. ಅದು ಬಟ್ ನಾಳೆ ಬೇಕಾಗಿರೋದು ಅದಲ್ಲ, ಅಲ್ಲೂ ಬರಬೇಕದು. ನೋಡೋಣ, ವಿಲ್ ಸಿ. ಈ ಮಧ್ಯ ಅವ್ರದ್ದನ್ನು ಜಾಮೀನು ಕೇಳಿದಾರಂತೆ, ಅದಕ್ಕೆ 26ನೇ ತಾರೀಕು ನ್ಯಾಯಾಲಯ ಅದನ್ನು ಕಾಯ್ದಿರಿಸಿದೆ ಉತ್ತರ ಕೊಡೋಣ ಅಂತ. ಪರಪ್ಪನಗ್ರಹ ಜೈಲಲ್ಲಿ ಅಣ್ಣ ತಮ್ಮಂದರು ಮುಖಾಮುಖಿ ಆಗಿದೆ ಅಂತಿದ್ದಾರೆ. ಆಗಿರಬಹುದು, ಆಗಿಲ್ದೇನೂ ಇರ್ಬೋದು, ಗೊತ್ತಿಲ್ಲ.
ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿ 3 ದಿನ ಕಳೆದಿದೆ. ಈ ಮಧ್ಯೆ ಇವತ್ತು ಜೈಲಿನಲ್ಲಿ ಭೇಟಿಯಾಗಲು ಪತ್ನಿ ಬಂದಿದ್ರು ಮತ್ತು ಪುತ್ರ ಕೂಡ ಬಂದಿದ್ರು ವಿನೇಶ್. ಈಗ ಆ ಸಂದರ್ಭದಲ್ಲಿ ದರ್ಶನ್ ಕಣ್ಣೀರು ಹಾಕಿದ್ದಾರೆ. ನನ್ನನ್ನು ಪದೇ ಪದೇ ಭೇಟಿಯಾಗೋಕೆ ಬರಬೇಡಿ, ಇನ್ನು 6 ತಿಂಗಳು ನಾನು ಹೊರಗೆ ಬರೋದು ಕಷ್ಟ, ಮಾನಸಿಕವಾಗಿ ಸಿದ್ಧವಾಗಿರಿ ಅಂತ ಕುಟುಂಬಕ್ಕೆ ಹೇಳಿದ್ದಾರೆ ಅಂತ ಗೊತ್ತಾಗ್ತಿದೆ. ಜೈಲಿನ ವಾತಾವರಣಕ್ಕೆ ದರ್ಶನ್ ಹೋಗಿಕೊಳ್ಳೋದಕ್ಕೆ ಕಷ್ಟವಾಗ್ತಾ ಇದೆಯಂತೆ. ಜೈಲೂಟ ಆಗಲಿ, ಸರಿಯಾಗಿ ನಿದ್ದೆ ಬರದೇ ಇರೋದಾಗ್ಲಿ, ಇದೆಲ್ಲವೂ ಅವರು ಅನುಭವಿಸ್ತಾ ಇದ್ದಾರೆ. ಧನರಾಜ್, ವಿನಯ್, ಪ್ರದೂಷ್ ಒಂದೇ ಕೊಠಡಿಯಲ್ಲಿ ಇದ್ರೂ ಕೂಡ ಯಾರ ಜೊತೆಗೂ ಮಾತುಕತೆ ಇಲ್ಲ. ನಿಮ್ ಸವಾಸ ಸಾಕಪ್ಪ, ದಯವಿಟ್ಟು ನನ್ನ ಪಾಡಿಗೆ ಬಿಟ್ಬಿಡಿ ಅಂತ ಕೈ ಮುಗ್ದಿದ್ದಾರೆ ಎನ್ನಲಾಗ್ತಾ ಇದೆ. ಈ ಮಧ್ಯೆ ಜೈಲಿಗೆ ಭೇಟಿ ಕೊಟ್ಟ ನಟ ವಿನೋದ್ ಪ್ರಭಾಕರ್ ಕೂಡ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ದರ್ಶನ್ ಮಂಕಾಗಿದ್ರು ಅಂತ ತಿಳಿಸಿದ್ದಾರೆ. ನಾನು ದರ್ಶನ್ ಸರ್ ಅವ್ರನ್ನ ಮೀಟ್ ಮಾಡಿ ಒಂದು 4 ತಿಂಗಳಾಗಿತ್ತು. ಇಲ್ಲಿ ನನಗತ್ತು ಭೇಟಿ ಮಾಡ್ಕೊಂಡು ಬಂದೆ. ಮೌನವಾಗಿದ್ದರು, ಸುಮ್ಮನೆ ವಿಶ್ ಮಾಡಿದೆ, ಸರಿ ಅಂದರು. ಒಂದೇ ಒಂದು ಸೆಕೆಂಡ್ ಅಷ್ಟೇ ಶೇಕ್ ಹ್ಯಾಂಡ್ ಮಾಡಿದೆ, ಬಂದೆ. ಟೈಗರ್ ಅಂದರು, ಬಾಸ್ ಅಂದೆ ಅಷ್ಟೇ. ನ್ಯಾಯ ಸಿಗಬೇಕು, ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ, ಖಂಡಿತ ಎಲ್ರಿಗೂ ಒಳ್ಳೇದಾಗತ್ತೆ. ಕುಟುಂಬ ಭೇಟಿ ಮಾಡೋದು ಸರಿ, ಬಟ್ ಇವ್ರು ಇನ್ನೊಬ್ರು ಯಾರೋ ಭೇಟಿ ಮಾಡಿರೋದು ಪ್ರೋಟೋಕಾಲಲ್ಲಿ ಜಾಗ ಇದೆಯಾ? ಅವ್ರು ಭೇಟಿ ಮಾಡಿದಾರಾ? ಭೇಟಿ ಮಾಡಿದ್ದೀನಿ ನಾನು. ಅವ್ರು ಹೇಳ್ಬೋದು, ನನಗೆ ಡೌಟ್ ಇದೆಯಲ್ಲ. ಲೆಟ್ ಜೈಲ್ ಅಥಾರಿಟೀಸ್ ಕನ್ಫರ್ಮ್ ಇಟ್. ಆ ಭೇಟಿ ಆಗಿದೆಯಾ ಅಂತ ನೋಡೋಣ. ಬಿಕಾಸ್ ಅಂಡರ್ ವಾಟ್ ಕ್ಲಾಸ್ ಆ ಭೇಟಿಗಳು? ಅನುಮತಿ ಇರಲ್ಲ ಸರ್. ದೇ ಹ್ಯಾವ್ ನೋ ಪವರ್ಸ್ ಟು ಅಲೋ ದೀಸ್ ಮೀಟಿಂಗ್ಸ್ ಅನ್ನ. ದಿನಕ್ಕೊಬ್ಬೊಬ್ರು ಕೇಳ್ತಾ ಇದಕ್ಕೂ ಒಂದು ನಿಯಮ ಇದೆ. ಕಂಡಲ್ಲೆಲ್ಲ ಇದ್ದವರೆಲ್ಲ ಹೋಗಿ ಭೇಟಿ ಮಾಡಿದ್ರು. ಅವ್ರು ಮಾಡಿದಾರೋ ಮಾಡಿಲ್ವೋ, ನಾಳೆ ಕೋರ್ಟ್ ತೀರ್ಮಾನ ಮಾಡುತ್ತೆ, ಅದು ಪ್ರಶ್ನೆ ಬೇರೆ. ಅವ್ರ ಪರವಾಗಿ ನೀವು ಹೋಗಬೇಕೋ ಬೇಡವೋ ಅದು ನಿಮಗೆ ಬಿಟ್ಟಿದ್ದಿತ್ತು. ನನ್ನ ಗೆಳೆಯ ನಾನು ಹೋಗ್ತೀನಿ ಅಂದರೆ ಹೋಗ್ಕೋಬೋದು, ಪರ್ಮಿಷನ್ ಇರುತ್ತೆ. ಬಟ್ ಪರ್ಮಿಷನ್ ಕೊಡ್ತಿದ್ದೀರಾ ಈಸ್ ಮೈ ಕ್ವಶನ್. ಐ ಡೋಂಟ್ ನೋ. ಜೈಲ್ ಅಥಾರಿಟೀಸ್ ಹೇಳಬೇಕು, ಯಾಕಂದ್ರೆ ಆಚೆ ಬಂದು ಹೇಳ್ತಿದ್ದಾರೆ ಅವ್ರು ನಾವು ಭೇಟಿ ಮಾಡಿದ್ದೀವಿ ಅಂತ. ದಟ್ಸ್ ಮೇ ಬಿ ಇಟ್ ವಿಲ್ ಬಿ ಟಫ್. ನಾಳೆ ಏನಾದ್ರು ಕೋರ್ಟ್ ಕೇಳಿದ್ರೆ ಉತ್ತರ ಕೊಡಬೇಕಾಗತ್ತೆ. ಎಲ್ಲದಕ್ಕೂ ಪರ್ಮಿಷನ್ ಇರಬೇಕು. ಏನು ಕೊಡಬೇಕು, ನೋ ಪರ್ಮಿಷನ್ ಅಲ್ಲ, ಅದು ಕಂಡ್ಕೊಂಡವ್ರಿಗೆ ಪರ್ಮಿಷನ್ ಕೊಡಕ್ಕೆ ಬರಲ್ಲ. ನಿಯಮಗಳಿದೆ. 1 ವಾರದಲ್ಲಿ ಇಂತಹ ಪರಿಸ್ಥಿತಿಗಳಲ್ಲಿ, ಈ ಥರ ಪ್ರಕರಣಗಳಲ್ಲಿ ಯಾರ್ಯಾರನ್ನ ಭೇಟಿ ಮಾಡಿಸ್ಬೋದು, ಎಷ್ಟು ಜನಕ್ಕೆ ಮಾಡಿಸ್ಬೋದು, ಎಷ್ಟು ಸರಿ ಬಿಟ್ಕೊಡ್ಬೋದು ಇದೆ. ಅದೇನು ಇಷ್ಟ ಬಂದಂಗೆ ಅವ್ರಿಗೆ ಇಷ್ಟ ಬಂದಂಗೆ ಎಲ್ಲರೂ ಬಿಡೋಕ್ಕಾಗಲ್ಲ. ಓಕೆ, ಅಲ್ಲಿ ಸ್ಟೇಜ್ ಹಾಕ್ಬಿಟ್ಟು ಆಚೆ ಎಲ್ಲ ನಿಂತ್ಕೊಳ್ಳಿ, ಎಲ್ಲರೂ ಜನ ಬಂದು ವೇವ್ ಮಾಡಿಬಿಟ್ಟು ಹೋಗ್ತಾರೆ ಅನ್ನೋಕ್ಕಾಗಲ್ಲ ಅಲ್ಲಿ. ಅದಕ್ಕೆ ನಾನು ಕೇಳಿದ್ದಿದ್ದು ಅದನ್ನು. ಇನ್ನು ಅವ್ರು ಏನು ಹೇಳಿದಾರೋ ಬಿಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ಅವ್ರ ಫ್ಯಾಮಿಲಿಗೆ ಅದು ತಿಳಿದು ಬಂದಿದೆ ಅನ್ನೋ ಮಾಹಿತಿ ಮೂಲಕದಲ್ಲಿ ಹೇಳಿರ್ಬೋದು. ನಾನು ಹೊರಗೆ ಬರ್ತೀನಿ, ನಂಗೆ ಗೊತ್ತಿಲ್ಲ. ನೋ ಐಡಿಯಾ ವೆದರ್ ಅವ್ರು ಅದನ್ನು ಅವ್ರ ಫ್ಯಾಮಿಲಿಗೆ ಹೇಳಿದಾರೋ ಬಿಟ್ಟಿದ್ದಾರೋ. ಅದು ಅವ್ರ ಪರ್ಸನಲ್ ಇಶ್ಯೂ. ಅದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ದರ್ಶನ್ಗೆ ಇನ್ನೊಂದು ಸಂಕಷ್ಟ ಅಂತ ಹೇಳ್ತಿದ್ದಾರೆ. ಐ ಡೋಂಟ್ ಥಿಂಕ್ ಸೊ. ಏಪ್ರಿಲ್ 14ರಂದು ಆತ್ಮಹತ್ಯೆ ಮಾಡಿಕೊಂಡ ನಿರ್ಮಾಪಕ ಸೌಂದರ್ಯ ಜಗದೀಶ್ ಜೊತೆ ಹಣದ ನಂಟು ಇರೋದು ತನಿಖೆಯಲ್ಲಿ ಗೊತ್ತಾಗಿದೆ. ಇರಬಾರ್ದು ಅಂತ ಎಲ್ಲಿದೆ? ಹಾಗೇನಿಲ್ಲ. ಎಲ್ಲಿದೆ ಇರಬಾರದು ಅನ್ನಕ್ಕೆ ನಿಮಗೆ? ಅದನ್ನ ಅವರಾಗ್ಲಿ ಇವರಾಗ್ಲಿ ಹೇಳ್ಕೊಂಡಿಲ್ಲ ಅನ್ನೋದಿಲ್ಲ ಪ್ರಶ್ನೆ. ಅದು ಬೇರೆ. ಬೆದರಿಸಿ ಹಣ ವಸೂಲಿ ಆಗಿದೆ, ಬಲವಂತವಾಗಿ ಆಗಿದೆ, ಅಥವಾ ಇನ್ನೇನೋ ಒಂದಾಗಿದೆ ಅಂತ ಕರೆಕ್ಟ್. ಹಣದ ನಂಟು ಇರಲೇಬಾರ್ದು ಅನ್ನೋಕ್ಕಾಗಲ್ಲ. ಏನಿಯಾವ್ ಈ ಥರದ ಪ್ರಕರಣಗಳು ನಡೀತಾ ಇದ್ದಾಗ ಎಲ್ಲ ಪ್ರಕರಣನೂ ಒಂದಕ್ಕೊಂದು ಜಾಯಿನ್ ಆಗ್ತಾ ಬರುತ್ತಷ್ಟೆ. 17-18ರಲ್ಲಿ ನಾಟ್ ನೌ. ರಾಜಾಜಿನಗರದ ಯಾವುದೋ ಬ್ಯಾಂಕಿಂದ ಅವರ ಗೆಳತಿ, ಅವರ ಮೇಡಮ್ ಪವಿತ್ರ ಗೌಡ ಅನ್ನೋರಿಗೆ ಒಂದು 2 ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿದೆ ಅವ್ರ ಅಕೌಂಟಿಂದ. ಅದೇನು ಬ್ಲ್ಯಾಕ್ ಅಲ್ಲ, ಏನಿಲ್ಲ ವೈಟೇ ಅಂತ ಅವ್ರ ಪಾಲ್ದಾರರು ಹೇಳಿದ್ದಾರೆ. RR ನಗರದ ಕೆಂಚನಹಳ್ಳಿಯಲ್ಲಿ ಅವ್ರು ಏನೋ ಒಂದು ಮನೆ ತೊಗೊಂಡ್ರಂತೆ, ಅದು ಅವ್ರ ಇಷ್ಟ. ಕಾಗದ ಪತ್ರಕ್ಕೆ ಇವ್ರು ಸೌಂದರ್ಯ ಜಗದೀಶ್ ಸಹಿ ಹಾಕಿದ್ರಂತೆ ಸಾಕ್ಷಿ ಹಾಕಿ. ಈಗೇನು ಹಾಕಬಾರ್ದು ಅಂತ ಎಲ್ಲೂ ಇಲ್ಲ ಕಾನೂನಲ್ಲಿ, ಅದಕ್ಕೆ ಅವಕಾಶ ಇದೆ. ಎಕ್ಸಾಕ್ಟ್ಲಿ. ಸೊ ಏನಿಯಾವ್ ಅವ್ರ ಪಾಲುದಾರ ಹೇಳೋದು ಈ ದುಡ್ಡು ಹೋಗಿದೆ ಅಂತ. ಪಾಲುದಾರಿಕೆಯಲ್ಲಿ ಆ ದುಡ್ಡು ಅಕ್ರಮವಾಗಿ ಹೋಗಿದೆ ಅಂದರೆ ಪಾಲುದಾರ ಹಣವನ್ನು ಕೊಟ್ಟವ್ರನ್ನ ಕೇಳಬಹುದು ಬೇಕಾದ್ರೆ. ಬಟ್ ಅದಕ್ಕೆ ಈ ಪಾರ್ಟಿನೇ ಕಾರಣ ಅಂತಂದರೆ ಹಣದ ವ್ಯವಹಾರ ಇರಲೇಬಾರ್ದು ಅಂತ ಹೇಳೋಕ್ಕಾಗಲ್ಲ ಯಾರಿಗೂ. ಸೋರ್ಸ್ ಎಲ್ಲೆಲ್ಲಿ ಹೋಗಿದೆ ಅಂತ ಅಂದಾಗ ಇದೆಲ್ಲನೂ ಕಾಣಿಸುತ್ತೆ. ದ್ಯಾಟ್ ಈಸ್ ಎ ಪ್ರಾಬ್ಲಮ್. ಸೋರ್ಸ್ ಹ್ಯಾಸ್ ಟು ಬಿ ಟೋಲ್ಡ್ ಬೈ ದಿ ಗಿವರ್. ಹೌದಲ್ಲ? ತಗೊಂಡವರು ತಮ್ಮ ಇನ್ಕಮ್ ಟ್ಯಾಕ್ಸ್ ಡಿಕ್ಲರೇಷನ್ಸ್ ಅಲ್ಲೋ ಮತ್ತೊಂದ್ರಲ್ಲೋ ಮಗ್ದಲ್ಲೋ ಅದನ್ನು ಸ್ವೀಕಾರ ತೋರಿಸಿದ್ರಾಗಿರಬೇಕು. ಅದು ಏನು ರೂಪದಲ್ಲಿ ಹೋಗಿದೆಯೋ, ಲೋನಲ್ಲಿ ಹೋಗಿದೆಯೋ, ಇನ್ನೊಂದರಲ್ಲಿ ಹೋಗಿದೆಯೋ, ಮತ್ತೊಂದರಲ್ಲಿ ಹೋಗಿದೆಯೋ, ವಿ ಹ್ಯಾವ್ ನೋ ಐಡಿಯಾ. ಬಟ್ ದುಡ್ಡಿನ ವ್ಯವಹಾರ ನಡೀಲೇಬಾರ್ದು ಅಂತ ಎಲ್ಲೂ ಕಾನೂನಲ್ಲಿ ಇಲ್ಲ. ಬಟ್ ಈ ದುಡ್ಡಿನ ವ್ಯವಹಾರ ನಡೆದಿರುವುದಕ್ಕೂ ಈ ಮರ್ಡರ್ ಕೇಸ್ಗೂ ಡೈರೆಕ್ಟ್ಲಿ ಲಿಂಕೇಜ್ ಏನು ಇದ್ದಂಗಿಲ್ಲ. ಆ ಕೇಸಿಗೆ ಸಂಬಂಧ ಇಲ್ಲ, ಹಂಗೇನಿಲ್ಲ.
ಆದರೆ ಆ ದುಡ್ಡಿನ ವ್ಯವಹಾರ ನಡೆದಿರುವುದು ಬಲವಂತದಿಂದ, ಬೆದರಿಕೆಯಿಂದ, ಅಕ್ರಮವಾಗಿ, ಫೋರ್ಜರಿ, ಈ ಥರ ಇಲ್ಲ. ಆದರೆ ಆಮೇಲೆ ಅದು ಡಿಫ್ರೆಂಟ್ ಕ್ವಶನ್ ಅವಾಗಷ್ಟೇ. ಯಾವ ರೂಪದಲ್ಲಿ ತಗೊಂಡಿದ್ದಾರೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ತಗೊಂಡವ್ರದ್ದಲ್ಲ ಅದು ಪ್ರಾಬ್ಲಮ್ಮು. ಮತ್ತೆ ಸರ್, ತಗೊಂಡಿದ್ದೀಗ ಪವಿತ್ರ ಗೌಡ 2 ಕೋಟಿ ರೂಪಾಯಿ ಇಸ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದೀವಿ. ಹೌದು. ಇಸ್ಕೊಳ್ದಾದಾಗ ಇವ್ರು ಅದನ್ನು ಏನು ಮಾಡಿಕೊಟ್ಟಿದ್ದಾರೆ ಅಂತ ಆಕೆಗೆ ಏನು ಗೊತ್ತಿರಬೇಕು? ಆಕೆಗೆ ರೆಸಿಪ್ಟ್ ಅಷ್ಟೇ. ಓಕೆ, ಆ ಕಡೆಯಿಂದ ರಿಟರ್ನ್ ಆಗಿಲ್ಲ, ಬರೀ ತಗೊಂಡಿದ್ದಷ್ಟೇನು ತೋರಿಸ್ತಾರೆ. ಕೊಡ್ಬೋದೇನು? ಸಾಲ ಆಗಿದ್ರೆ ಓಕೆ, ಅದನ್ನ ಕೊಡಬೇಕಾದ ಜವಾಬ್ದಾರಿ ಬರುತ್ತೆ. ಅವ್ರಿಗೆ ಬಿಟ್ಟಿದ್ದದು, ನಮಗೆ ಗೊತ್ತಿಲ್ಲ. ಬಟ್ ಏನೋ ಡೈರೆಕ್ಟ್ಲಿ ಮರ್ಡರ್ ಕೇಸ್ಗೆ ಅದು ಲಿಂಕ್ ಆದಂಗೆ ಕಾಣಿಸ್ತಿಲ್ಲ ನನಗಂತೂ ಮೇಲ್ನೋಟಕ್ಕೆ. ಮುಂದೇನಾದ್ರು ಅದು ಇನ್ನೊಂದು ಟ್ವಿಸ್ಟ್ ತಗೊಂಡ್ರೆ ನನಗೆ ಗೊತ್ತಿಲ್ಲ ಅಷ್ಟೇ.